ರೆಸ್ಪೆಕ್ಟೇ ಇಲ್ಲ. ಫೋನ್ ಮಾಡಿದ್ರೆ ಕರೆಕ್ಟಾಗಿ ಮಾತಾಡಲ್ಲ. ಈ ನಾಯಿ ಕೂಡ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ಕೊಂಡು ಮಲ್ಕೊಂಡಿದ್ದು. ಆದರೆ ನಾವಿಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಲ್ಯಾಂಡ್ ಬೈ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀರಿ. ಈ ಏರಿಯಾದಲ್ಲಿ ಚೆಕ್ ಮಾಡಿ. ಓಡ್ರ ಆಯ್ತು ಸರ್ಜಾ ಅಡ್ಡ. ಕೋಳಿಗಳು ಕೂಡ ನಮ್ಮ ಇಂಟೀರಿಯರ್ಸ್ ಮಾಡಕ್ಕೆ ನೋಡೋದು ಬಂದಿದೆ. ನಮಸ್ಕಾರ ಕರುನಾಡು, ನಾನು ನಿಮ್ಮ ವಿಲು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾವು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಾಯಿತು. ಯಾಕೆ ಅಂತ ಅಂದರೆ ನಂದು ಪ್ರೀವಿಯಸ್ ವರ್ಕ್ ಮಾಡಿದ ಸೈಟಲ್ಲಿ ನಾನು ಹಾರ್ಡ್ವೇರ್ಸು ಅದಾದ ನಂತರ ಟೂಲ್ಸ್ ಬಾಕ್ಸಸ್ಸು ಅಲ್ಲೇ ಡ್ರಾಪ್ ಮಾಡಿದ್ದೆ. ಸ್ವಲ್ಪ ಸಣ್ಣ ಕೆಲಸ ಏನೋ ಇತ್ತು ಅಂತ ಅಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಬೇಕಾಯಿತು. ಯಾಕಂದರೆ ಇವಾಗ ನೆಕ್ಸ್ಟು ನಮ್ಮದು ಸಾಗರ್ ಅವ್ರದ್ದು ಮತ್ತು ನಮ್ಮ ಕೆಂಗೇರಿ ಹತ್ರ ಇರೋ ಸೈಟು ಅದು ಕೂಡ ಸ್ಟಾರ್ಟ್ ಆಗ್ತಿದೆ ಅಲ್ಲ. ಸೊ ಅದಕ್ಕೆ ಟೂಲ್ಸ್ ಬಾಕ್ಸು ಅದೆಲ್ಲ ನೆಸೆಸಿಟಿ ಇದೆ, ಆ ರೀಸನ್ಗೋಸ್ಕರ. ಸೊ ಇವಾಗ ಅವ್ರ ಕ್ಲೈಂಟ್ ಫೋನ್ ಮಾಡಿದ್ರು, ಅವರು ಎಲ್ಲೋ ಸ್ವಲ್ಪ ಹೊರಗೆ ಟ್ರಾವೆಲ್ ಮಾಡ್ತಿದಾರಂತೆ. ಸೊ ಅವರು ಈವ್ನಿಂಗ್ ಬರ್ತಾರಂತೆ. ಸೊ ಆ ರೀಸನ್ಗೋಸ್ಕರ ಇವಾಗ ಅಟ್ ಪ್ರೆಸೆಂಟ್ ಫಾಲ್ ಸೀಲಿಂಗ್ ವರ್ಕ್ ಆಗ್ತಿದೆಯಲ್ಲ, ಆ ಸೈಟ್ ಹತ್ರ ಹೋಗ್ತಾ ಇದ್ದೀನಿ. ನಾನು ಮತ್ತು ಹೇಮಂತ್ ಹೋಗ್ಬೇಕು. ಇವತ್ತು ಹೇಮಂತ್ ಬರ್ತಿಲ್ಲ ನಮ್ಮ ಮನೆ ಹತ್ರ, ನಾನೇ ಹೋಗ್ತಾ ಇದ್ದೀನಿ ಅವನ್ನ ಪಿಕ್ ಮಾಡೋಕ್ಕೆ. ನೋಡುವ ಅವ್ನು ರೆಡಿಯಾಗಿರ್ತಾನೋ ಇಲ್ಲ ರೆಡಿ ಆಗ್ತಾ ಇದ್ದೀನಿ ಅಂತ ಕಾಗೆ ಹಾರಿಸ್ತಾನೋ ನೋಡುವ. ಬನ್ನಿ ಸರ್. ಹಲೋ, ರೆಸ್ಪೆಕ್ಟೇ ಇಲ್ಲ. ಫೋನ್ ಮಾಡಿದ್ರೆ ಕರೆಕ್ಟಾಗಿ ಮಾತಾಡಲ್ಲ ಗುರು. ಅವನು ಏನೂ ಕರೆಕ್ಟಾಗಿ ಹೇಳಲ್ಲ. ಬರ್ತಾ ಇದ್ದೀನಿ ಅಂತಲೂ ಹೇಳಲ್ಲ, ಬರ್ತಿಲ್ಲ ಅಂತಲೂ ಹೇಳಲ್ಲ. ಮನೆ ಮುಂದೆ ಬಂದು ಕಾಯ್ತಾ ಇದ್ದೀನಿ ಇವಾಗ. ನೋಡೋಣ ಎಷ್ಟು ಗಂಟೆಗೆ ಬರ್ತಾನೋ ಅಂತ. ಅಲ್ಲಿ ನೋಡಿ, ಅಣ್ಣ ಬರ್ತಾವನೆ. ಅಣ್ಣ ಬಂದ. ಪರವಾಗಿಲ್ಲ, ಜಾಸ್ತಿ ಹೊತ್ತು ವೆಯ್ಟ್ ಮಾಡಿಸಿಲ್ಲ, ಬೇಗ ಬಂದ. ಸೊ ಗೈಸ್, ಇವಾಗ ಸೈಡ್ಗೆ ಹೊರಡ್ತಾ ಇದ್ದೀವಿ ನಾನು ಮತ್ತು ಹೇಮಂತ್ ಅವ್ರು ಏನು ಹೇಳ್ತಾರೆ ಕೇಳುವ. ಆಲ್ ರೈಟ್, ಲೆಟ್ಸ್ ಗೋ. ಹಾಯ್ ಗೈಸ್, ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಆ ವಿಡಿಯೋದಲ್ಲಿ ಹಂಗೆ ಐತೆ ಕೈ ಸೈಡಲ್ಲಿ ಏನು ಪ್ರೋಗ್ರೆಸ್ ಆಗಿದೆ ಅಂತ ಇವಾಗ ಕವರ್ ಮಾಡ್ತೀನಿ. ಅದಾದ ನಂತರ ನಮಗೂ ಗೊತ್ತಿಲ್ಲ, ನೆಕ್ಸ್ಟ್ ಹೇಳ್ತೀನಿ. ಅವ್ರು ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದರೆ ಸೈಡ್ಗೆ ಹೋಗಿ ಏನಿದೆ ಅಪ್ಡೇಟ್ ತೋರಿಸ್ತೀನಿ. KG ಹೋಗೇ ಕಾಮ್ ಹೋಗ್ಯಾ. ಹೋಲ್ಸೇಲಿಂಗ್ ಚಾನಲ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ಗ್ಯಾಪ್ ಇದೆ ಚಾನಲಲ್ಲಿ. ಅದು ಆ್ಯಕ್ಚುಲಿ ಕರ್ಟನ್ ಟ್ರ್ಯಾಕ್ ಬರ್ತಿದೆ, ಆ ರೀಸನ್ಗೋಸ್ಕರ ಅಲ್ಲಿ ಗ್ಯಾಪ್ ಕೊಟ್ಟಿದ್ದೀವಿ. ಚಾನಲ್ ಹಾಕೋ ನೆಸೆಸಿಟಿ ಇಲ್ಲ, ಹೇಗಿರೋ ಕಟ್ಔಟ್ ಬರುತ್ತೆ, ಆ ರೀಸನ್ಗೋಸ್ಕರ. ಆ್ಯಕ್ಚುಲಿ ಸೈಟ್ ಪ್ರೋಗ್ರೆಸ್ ಸ್ವಲ್ಪ ಸ್ಲೋ ಆಗಿದೆ. ಸೊ ಅದು ಒಂದಿನ ಏನಾದ್ರು ವರ್ಕ್ ಆಗಿಲ್ಲ ಅಂತಂದರೆ ಸೈಟ್ ಪ್ರೋಗ್ರೆಸ್ ಆಲ್ಮೋಸ್ಟ್ ಸ್ವಲ್ಪ ಸ್ಲೋ ಆಗಿಬಿಡುತ್ತೆ. ಸೊ ಇವಾಗ ಅಟ್ಲೀಸ್ಟ್ ನೆಕ್ಸ್ಟ್ ವುಡ್ ವರ್ಕ್ ಪಾರ್ಟ್ ಬಂದಾಗ ಸ್ಪೀಡ್ ಪಿಕಪ್ ಮಾಡಿ ಪುಷ್ ಮಾಡಬೇಕು. ಹೇಮಂತ್ ಅವ್ರು ಏನು ಹೇಳ್ತಾರೆ ಕೇಳೋಣ. ಅಷ್ಟೇ ಅವರು. ನೀವು ನೋಡ್ಬೋದು, ಅವ್ರು ಚಾನಲ್ ಕಟ್ ಮಾಡ್ತಿದ್ದಾರೆ. ಇದೇ ರೀತಿ ಯೂಶ್ವಲಿ ಫಾಲ್ ಸೀಲಿಂಗ್ ಚಾನಲ್ಸ ಕಟ್ ಮಾಡೋದು. ಫಾಲ್ ಸೀಲಿಂಗ್ ಚಾನಲ್ಸ್ನ ಸ್ಟಾರ್ಟ್ ಮಾಡಿ POP ಸ್ಕ್ರೂಯಿಂದ ಅವರು ಸ್ಕ್ರೂ ಮಾಡ್ತಾರೆ. ಸೊ ಈ ಥರ ಮಧ್ಯದಲ್ಲಿ ಇನ್ನೊಂದು ಚಾನಲ್ ಏನಕ್ಕೆ ಪ್ಲೇಸ್ ಮಾಡ್ತಿರೋದಂತ ಅಂದರೆ ಯೂಶ್ವಲಿ ಲೋಡ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಅದು ಬೀಮ್ ರೀತಿ ವರ್ಕ್ ಆಗುತ್ತೆ. ಲೈಕ್ ಇವಾಗ ನಾವು ಫ್ರೇಮಿಂಗ್ ಮಾಡ್ತೀವಲ್ಲ, ಲೈಕ್ ಪಿಲ್ಲರ್ಸ್ ಆ್ಯಂಡ್ ಬೀಮ್ಸ್ ನಾವು ಹೇಗೆ ಮನೆಗೆ ಯೂಸ್ ಮಾಡ್ತೀವಿ ಅದೇ ರೀತಿ. ಸೊ ಈ ಗ್ಯಾಪ್ಸ್ ಏನು ಬರುತ್ತಲ್ಲ, ಈ ಗ್ಯಾಪ್ಸಲ್ಲಿ ಮಧ್ಯದಲ್ಲಿ ಇನ್ನೊಂದು ಬರುತ್ತೆ. ಆ ಥರ ನಿಯರ್ ಬೈ ಪ್ಲೇಸ್ ಮಾಡಿಕೊಂಡ್ರೂ ಸಾಕು. ಸೊ ಈ ಗ್ಯಾಪ್ಸ್ ಏನು ನೋಡ್ತಿದ್ದೀರಲ್ಲ, ಕಟ್ಔಟ್ ಮಾಡ್ತಿದ್ದೀವಲ್ಲ, ಸೊ ಅಲ್ಲಿ ಸಹ ಇವಾಗ ಚಾನಲ್ನ ಪ್ಲೇಸ್ ಮಾಡಿ ಸ್ಕ್ರೂ ಮಾಡ್ತಾರೆ. ಸೊ ಸ್ಟ್ರೆಂತು ಪ್ರಾಪರಾಗಿರಲಿ ಅಂತ. ನೀವು ಇಲ್ಲಿ ನೋಡ್ಬೋದು, ಅಲೈನ್ಮೆಂಟ್ ಮಿಸ್ ಆಗಬಾರ್ದು ಅಂದ್ಬಿಟ್ಟು ಫಾಲ್ ಸೀಲಿಂಗ್ ಚಾನಲಲ್ಲಿ ಅವ್ರು ಮಾರ್ಕಿಂಗ್ ಮಾಡಿಕೊಂಡು ಅಲ್ಲಿಗೆ ಎಂಡ್ ಮಾಡ್ತಿದ್ದಾರೆ ಫ್ರೇಮಿಂಗ್ನ. ನೀವಲ್ಲಿ ನೋಡ್ಬೋದು, ಕೋಳಿಗಳು ಕೂಡ ನಮ್ಮ ಇಂಟೀರಿಯರ್ಸ್ ಮಾಡಕ್ಕೆ ನೋಡೋದು ಬಂದಿದೆ. ಇಂಟೀರಿಯರ್ಸ್ನ ನೋಡೋಕೆ ಬಂದಿದೆ. ಸೊ ಗೈಸ್, ಇವಾಗ ನೀವು ನೋಡ್ಬೋದು, ಇದು ಸೈಟ್ ಮೇಲೆ ಟೆರೆಸ್ಸಿಂದ ಈ ವ್ಯೂ ಇದೆ. ಒಳ್ಳೆ ವ್ಯೂ ಇದೆ. ಕ್ಲೈಂಟ್ ಅಂತೂ ಒಳ್ಳೆ ಪ್ರಾಪರ್ಟಿ ತೊಗೊಂಡಿದ್ದಾರೆ. ಒಳ್ಳೆ ಗಾಳಿ ಬರ್ತಿದೆ ಇಲ್ಲಿ. ಇಟ್ ಇಸ್ ಟೂ ಗುಡ್. ಲೈಕ್ ಫುಲ್ ಕಾಮ್ ಆಗಿದೆ. ಲ್ಯಾಂಡ್ ಬೈ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀರಿ, ಈ ಏರಿಯಾದಲ್ಲಿ ಚೆಕ್ ಮಾಡಿ. ಹಂಗೆ ಒಂದು ವ್ಯೂ ತೋರಿಸ್ತೀನಿ ತಡೀರಿ. ಹೇಮಂತ್ಗೆ ಹೈಟ್ ಫೋಬಿಯಾ ಇದೆಯಲ್ಲ, ಸೊ ಅದಕ್ಕೋಸ್ಕರ ಅವ್ನು ಬಂದಿಲ್ಲ ಮೇಲೆ. ನಾನು ಒಬ್ಬನೇ ಬಂದಿದ್ದೆ. ಇವಾಗ ಕೆಳಗೆ ಹೋಗ್ತಾ ಇದ್ದೀನಿ ಎತ್ಕೊಂಡು. ಓಡ್ರ ಆಯ್ತು ಸರ್ಜಾ ಅಡ್ಡ. ಬಿಟ್ಬಿಡು. ಈ ನಾಯಿ ಕೂಡ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ಕೊಂಡು ಮಲ್ಕೊಂಡಿದ್ದು. ಆದರೆ ನಾವಿಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಟ್ಯಾನ್ ಕೂಡ ಆಗ್ತಾ ಇದ್ದೀವಿ. ಸೊ ಇದು ನೋಡ್ಬಿಟ್ಟು ಸನ್ಸ್ಕ್ರೀನ್ ಬ್ರ್ಯಾಂಡ್ ಅವ್ರು ಏನಾದ್ರು ಕೊಲಾಬ್ರೇಷನ್ ಏನಾದ್ರು ಪೋಸ್ಟ್ ಮಾಡಿದ್ರೆ ನಾವು ಅವ್ರಿಗೆ ಹೃತ್ಪೂರ್ವಕವಾಗಿ ಅಕ್ಸೆಪ್ಟ್ ಮಾಡ್ತೀವಿ. ನಾನು ಕೂಡ ಯೂಸ್ ಮಾಡ್ತೀನಿ, ಹೇಮಂತ್ ಕೂಡ ಯೂಸ್ ಮಾಡ್ತಾರೆ. ನಮ್ಮ ಟೀಮಲ್ಲಿ ಇರೋರಿಗೆಲ್ಲ ಕೊಟ್ಬಿಟ್ಟು ಆ ಸನ್ಸ್ಕ್ರೀನ್ನ ಪ್ರಮೋಟ್ ಮಾಡ್ತೀವಿ.
ಮತ್ತು ಅದ್ರ ಬಗ್ಗೆ ವಿಡಿಯೋಸ್ ಕೂಡ ಪೋಸ್ಟ್ ಮಾಡ್ತೀವಿ. ಸೊ ಈ ವಿಡಿಯೋನ ಸನ್ಸ್ಕ್ರೀನ್ ಕಂಪನೀಸ್ ಯಾವ್ಯಾವ್ದು ಇದೆಯಲ್ಲ ಕೊಲಾಬ್ ಮಾಡಬೇಕು ಅಂತ ಕೊಲಾಬ್ ಮಾಡಬೇಕು ಅಂದರೆ ಇವಾಗ ಕೊಲಾಬ್ ಮಾಡಿ, ಯಾಕಂದರೆ ಇನ್ನೊಂದು 2 monthsಲ್ಲಿ ಸಮ್ಮರ್ ಬರ್ತಿದೆ. ಸೊ ಇಟ್ಸ್ ಎ ವೆರಿ ರೈಟ್ ಟೈಮ್ ಟು ಸ್ಟಾರ್ಟ್ ದ ಕ್ಯಾಂಪೇನ್. ಸೊ ಐ ಹೋಪ್ ದಿಸ್ ವಿಡಿಯೋ ರೀಚ್ ಫಾರ್ ದ ಕನ್ಸರ್ನ್ ಪೀಪಲ್. ಸೊ ಗೈಸ್, ನಮ್ಮದು ವರ್ಕ್ ನೋಡಿ ಕ್ಲೈಂಟು ಇನ್ನೂ ವರ್ಕ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದು ಯಾವುದು ಅಂದರೆ ಈ ರೂಮೇನು ನೋಡ್ತಾ ಇದ್ದೀರಲ್ಲ, ಈ ರೂಮ್ದು ಸಹ ಫಾಲ್ ಸೀಲಿಂಗ್ ಮಾಡೋಕ್ಕೆ ಹೇಳಿದ್ದಾರೆ. ಇದು ಇವಾಗ ಆ್ಯಡ್ ಆನ್ ಆಗಿರೋದು. ಕ್ಲೈಂಟು ಇದನ್ನು ಆ್ಯಡ್ ಮಾಡಿ ಅಂತ ಹೇಳಿದ್ರು. ಇದ್ರದ್ದು ಅಪ್ಡೇಟ್ಸ್ ಫರ್ದರ್ ವೀಡಿಯೋಸಲ್ಲಿ ಕೊಡ್ತೀವಿ. ಸೊ ಇವಾಗ ನಾವು ಎಲೆಕ್ಟ್ರಾನಿಕ್ ಸಿಟಿ ನಮ್ಮದು ಪ್ರೀವಿಯಸ್ ಸೈಟ್ ಹತ್ರ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮದಲ್ಲಿ ಟೂಲ್ಸ್ ಬಾಕ್ಸು ಅದಾದ ನಂತರ ಹಾರ್ಡ್ವೇರ್ ಐಟಮ್ಸ್ ಸ್ವಲ್ಪ ಅಲ್ಲೇ ಲೆಫ್ಟ್ ಔಟ್ ಆಗಿದೆ. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಬೇಕಾಗಿತ್ತು, ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಇವಾಗ ಆಲ್ಮೋಸ್ಟ್ ಫಾಲ್ ಸೀಲಿಂಗ್ ವರ್ಕ್ ನೀವು ನೋಡಿದ್ರಿ, ಫಾಲ್ ಸೀಲಿಂಗ್ ಫ್ರೇಮಿಂಗ್ ಆಲ್ಮೋಸ್ಟ್ ಆಗಿದೆ. ನಾಳೆ ಬಂದು ಎಲೆಕ್ಟ್ರಿಷಿಯನ್ನು ಅವ್ರು ಕೆಲಸ ಮಾಡಿ ಮುಗಿಸ್ತಾರೆ. ಅದಾದ ನಂತರ ಸಂಡೇ ಇವರು ವರ್ಕ್ ಮಾಡಲ್ಲ, ಮಂಡೆಯಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ ಫಾಲ್ ಸೀಲಿಂಗ್ದು. ಬೋರ್ಡ್ಸ್ ಇನ್ಸ್ಟಾಲ್ ಮಾಡಿ ಅದಾದ ನಂತರ ಹೊರಗಡೆ ಪಿ ವಿ ಸಿ ಫಾಲ್ ಸೀಲಿಂಗ್ ಪಾರ್ಟ್ ಅದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಅದ್ರ ಬಗ್ಗೆ ಇನ್ನು ಫರ್ದರ್ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದ್ದೀವಿ. ಸ್ಟೇ ಟ್ಯೂನ್ಡ್. ಸೊ ಗೈಸ್, ಇವಾಗ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊರಡ್ತಾ ಇದ್ದೀವಿ. ಸೊ ನಾವು ಇಲ್ಲಿ ಬಂದು ಟೂಲ್ಸ್ ಬಾಕ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ಕ್ಲೈಂಟ್ ಕೂಡ ನಮ್ಮನ್ನು ನೋಡಿ ತುಂಬ ಖುಷಿಪಟ್ಟರು. ನೆಕ್ಸ್ಟ್ ಏನು ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ದೀವಿ ಅನ್ನೋದೆಲ್ಲ ಕೇಳಿದ್ರು. ಅವರು ಕೂಡ ಖುಷಿಯಾದರು ನಾವಿವಾಗ 2 ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ಮೇಲೆ. ಸೊ ನೆಕ್ಸ್ಟ್ ಅವರು ಕೂಡ ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾರೆ. ಅವರು ಕೂಡ ಹೇಳ್ತಾಯಿದ್ರು ವೀಡಿಯೋಸ್ ಚೆನ್ನಾಗಿ ಬರ್ತಿದೆ, ಇದೇ ಥರ ಮಾಡ್ಕೊಂಡು ಹೋಗಿ ಸಕ್ಸಸ್ ಬರುತ್ತೆ ಅಂತ ಹೇಳಿದರೆ. ಐ ಆಮ್ ಸೋ ಹ್ಯಾಪಿ. ನಮ್ಮ ಕ್ಲೈಂಟ್ಸ್ ನಮಗೆ ಇಷ್ಟೊಂದು ಸಪೋರ್ಟ್ ಮಾಡ್ತೀರ. ಅದಕ್ಕೆ ಇವಾಗ ನಮ್ಮ ಡೇ ಇಲ್ಲಿಗೆ ಎಂಡ್ ಆಗಿದೆ. ಸೊ ಇಲ್ಲಿಂದ ಸೀದಾ ಮನೆಗೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಅಪ್ಡೇಟ್ಸ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಪೋಸ್ಟ್ ಮಾಡ್ತೀನಿ. ಮುಂದೆ ಸಿಗೋಣ. ಜೈ ಶ್ರೀರಾಮ್.